ಮಲಗೋಕೆ ಬೆಡ್ ಇಲ್ಲ, ಹೊರಗೋಕೆ ದಿಂಬುಗಳಿಲ್ಲ, ಕುಳಿತುಕೊಳ್ಳೋಣ ಅಂದ್ರೆ ಚೇರ್ಗಳು ಕೂಡ ಅಲ್ಲಿಲ್ಲ. ಅಲ್ಲಿರೋದು ಒಂದೇ ಒಂದು ಚಾಪೆ ಮಾತ್ರ. ಕೊಲೆ ಕೇಸ್ನಲ್ಲಿ ಮತ್ತೊಮ್ಮೆ ಪೊಲೀಸರ ವಶವಾಗಿರುವ ನಟ ದರ್ಶನ್ ಪೊಲೀಸ್ ಠಾಣೆಯ ಸೆಲ್ನಲ್ಲೇ ವಿಲವಿಲ ಅಂತಿದ್ದಾರೆ. ಇನ್ಸ್ಪೆಕ್ಟರ್ ಬಗ್ತಿಲ್ಲ, ಕಾನ್ಸ್ಟೇಬಲ್ ಜಗ್ತಿಲ್ಲ, ಎಲ್ಲರೂ ತಮ್ಮ ಕೆಲಸವನ್ನ ನಿಯತ್ತಾಗಿ ಮಾಡ್ತಿರೋದ್ರಿಂದಲೇ ಇಲ್ಲಿ ದರ್ಶನ್ ಲಾಕ್ ಆಗಿದ್ದಾರೆ. ಕೋಟಿ ಕೋಟಿ ಒಡೆಯ ಆಗಿದ್ರು ಠಾಣೆಯಲ್ಲಿ ಚಾಪೆ ಮೇಲೆ ಮಲಗಿದ್ದಾರೆ. ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಚಕ್ರವರ್ತಿಗೆ ಪೊಲೀಸ್ ಠಾಣೆಯಲ್ಲಿ ಅಕ್ಷರಶಃ ನರಕದ ಅನುಭವವಾಗ್ತಿದೆ. ಸುಖದ ಸುಪ್ಪತ್ತಿಗೆಯ ಚಕ್ರವರ್ತಿಗೆ ಸೆಲ್ನಲ್ಲಿ ಸಿಕ್ಕಿದ್ದು ಬರೀ ಚಾಪೆ. ಠಾಣೆಯಲ್ಲಿ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡಿದ ದರ್ಶನ್ ಸೇರಿದಂತೆ 4 ಮತ್ತೆ 2 ದಿನ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಸ್ಟೇಷನ್ನ ಸೆಲ್ನಲ್ಲಿರೋ ದರ್ಶನ್ಗೆ ನರಕದ ಅನುಭವವಾಗ್ತಿದೆ. ಯಾಕಂದ್ರೆ ದರ್ಶನ್ ಇರೋ ಸೆಲ್ನಲ್ಲಿದ್ದ ಟೇಬಲ್, ಚೇರ್, ದಿವಾನ್ ಎಲ್ಲವನ್ನೂ ತೆಗೆಯಲಾಗಿದೆ. ಬರೀ ಚಾಪೆ ಮಾತ್ರ ಇದು ರಾತ್ರಿ ಇಡೀ ನಿದ್ದೆಯನ್ನೇ ಮಾಡಿಲ್ಲ. ಕೋರ್ಟ್ ಸೂಚನೆ ಬಳಿಕ ಬದಲಾಯಿತು ಸೆಲ್. ಅಷ್ಟಕ್ಕೂ ನೆನೆ ದರ್ಶನ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದ ವೇಳೆ ಪೊಲೀಸರು ನಿಮಗೆ ತೊಂದರೆ ಕೊಟ್ರಾ ಅಂತ ಜಡ್ಜ್ ಪ್ರಶ್ನಿಸಿದ್ರು. ಇದಕ್ಕೆ ದರ್ಶನ್ ಇಲ್ಲ ಅಂತ ಉತ್ತರಿಸಿದ್ರು. ಆದ್ರೆ ದರ್ಶನ್ ಪರ ವಕೀಲರು ಮಾತ್ರ ದರ್ಶನ್ಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ನೀಡಬಹುದು ಅಂತ ಆರೋಪಿಸಿದ್ರು. ಇದೇ ಕಾರಣಕ್ಕೆ ಸಿಸಿ ಕ್ಯಾಮೆರಾ ಇರೋ ಜಾಗದಲ್ಲಿ ದರ್ಶನ್ ವಿಚಾರಣೆ ನಡೆಸಿ ಅಂತ ಕೋರ್ಟ್ ಸೂಚಿಸಿತು. ಹೀಗಾಗಿ ಪೊಲೀಸರು ಯಾವುದೇ ಸೌಲಭ್ಯ ಇಲ್ಲದ ಸೆಲ್ನಲ್ಲಿ ದಾಸನನ್ನ ಇರಿಸಿದ್ದಾರೆ. ಗೃಹ ಸಚಿವರು ಕೂಡ ಕೇಸ್ನಲ್ಲಿ ಯಾರು ಮೂಗು ತೋರಿಸ್ತಿಲ್ಲ ಅಂದಿದ್ದಾರೆ. ಯಾರು ಅದರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದ ಹಾಗೆ. ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ. ಯಾರನ್ನು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ, ನನ್ನ ಹತ್ರ ಅಂತೂ ಯಾರೂ ಬಂದೇ ಇಲ್ಲ. ಮರ್ಡರ್ ಕೇಸ್ ಮುಚ್ಚಿ ಹಾಕಲು 70 ಲಕ್ಷ ಖರ್ಚು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಮುಚ್ಚಿ ಹಾಕಲು ದರ್ಶನ್ ಬರೋಬ್ಬರಿ 70 ಲಕ್ಷ ಹಣ ಖರ್ಚು ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ಅನುಮಾನಕ್ಕೆ ಕಾರಣವೇ ದರ್ಶನ್ ಮನೆಯಲ್ಲಿ ಸೀಸ್ ಆಗಿರೋ ಹಣ. ಮರ್ಡರ್ ಪ್ರಕರಣ ಮುಚ್ಚಿ ಹಾಕಲು ದರ್ಶನ್ ಸಂಚು ರೂಪಿಸಿದ್ರು. ದರ್ಶನ್ ನಿವಾಸದಲ್ಲಿ 37.40 ಲಕ್ಷ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಬೆಡ್ರೂಮ್ನಲ್ಲಿ ಈ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ 3 ಲಕ್ಷ ಹಣ ನೀಡಿದ್ರು. ಮೇಕಪ್ ಮ್ಯಾನ್ ಮೂಲಕ ಹಣ ಕಳಿಸಿದ್ರು. ವಿಜಯಲಕ್ಷ್ಮಿ ಬಳಿಯಿಂದ ಆ 3 ಲಕ್ಷ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಒಟ್ಟು 70 ಲಕ್ಷ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. 10 ಲಕ್ಷಕ್ಕೂ ಹೆಚ್ಚು ಹಣದ ವಹಿವಾಟು ಐಟಿಗೆ ರವಾನೆ ಸಾಧ್ಯತೆ. ಕೊಲೆ ಕೇಸ್ನಲ್ಲಿ ಅಕ್ರಮವಾಗಿ 10 ಲಕ್ಷಕ್ಕೂ ಹೆಚ್ಚು ಹಣ ಹರಿದಾಡಿದೆ. ಹೀಗಾಗಿ ಐಟಿಗೆ ಪೊಲೀಸರು ಮಾಹಿತಿ ನೀಡಬೇಕು. ಒಂದು ವೇಳೆ ಐಟಿ ಎಂಟ್ರಿ ಆದ್ರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಲಿದೆ. ಬ್ಯೂರೋ ರಿಪೋರ್ಟ್, TV9.